ಪ್ರಾರಂಭದಿಂದನೂ ನನ್ನನ್ನು ತುಂಬ ಪ್ರೀತಿಯಿಂದ ನನಗೆ ಅನೇಕ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಬಹುಶಃ ಅವರು ರಾಜಕೀಯ ಕ್ಷೇತ್ರದಲ್ಲಿ ಒಂದೊಂದು ಮಾತು ಹೇಳೋರು, ಒಂದು ಬರವಣಿಗೆ ಅನೇಕ ಬದಲಾವಣೆಯನ್ನು ತರೋ ರೀತಿಯಲ್ಲಿ ಅವರು ವಿಚಾರವನ್ನು ಮುಟ್ಟಿಸಿದಾಗ ನಾನು ಕಂಪೇರ್ ಮಾಡ್ಕೋತಿದ್ದೆ ಇತ್ತೀಚಿನ ದಿನಗಳಲ್ಲಿ. ಅವರೊಂದು ಬರವಣಿಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ, ರಾಜಕೀಯ ವ್ಯಕ್ತಿಗಳ ಮತ್ತು ರಾಜಕೀಯ ಸ್ಥಿತಿಯನ್ನು ಬದಲಾವಣೆ ಮಟ್ಟಕ್ಕೆ ಒಂದು ಅದರ ಎಫೆಕ್ಟ್ ಆಗ್ತಿತ್ತು, ಆಗಿದ್ದನ್ನು ನಮಗೆ ಎಕ್ಸಾಂಪಲ್ ಕೊಟ್ಟಂಥ ಸ್ಥಿತಿಗಳನ್ನ ನಾವು ಅನೇಕ ಸಾರಿ ನನ್ನ ಜೊತೆ ಶೇರ್ ಮಾಡ್ಕೊಂಡಾಗ ಹೇಳ್ತಿದ್ವಿ. ಬಹುಶಃ ನಾವು ಯಾವುದೋ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಅವರ ಜೊತೆ ಹೋಗಿ ಮಾರ್ಗದರ್ಶನ ತಗೊಳ್ಳೋ ಸಂದರ್ಭದಲ್ಲಿ ಭಾಳಷ್ಟು ನಾವು ಅವರಿಂದ ಕಲ್ತಿದ್ದೀವಿ. ನೆನಪಿನಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯ ಗುರುಗಳ ಪಾದಗಳಲ್ಲಿ ನಮಸ್ಕರಿಸ್ತಾ, ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾಡೋಜ ಡಾಕ್ಟರ್ ಓಡೆ ಕೃಷ್ಣ ಅವರೇ, ಹಾಗೂ ಅವರ ಹಿಂದೂರಾಮಿಯವರ ಸುಪುತ್ರರಾದ ಬಾಲಾಜಿಯವರೇ ಡಾಕ್ಟರ್, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಪ್ರಭಾಕರ್ ಅವರೇ, ಆಯುಷ್ ಕಾನೂನವರೇ, ಶಿವಾನಂದ ತಗಡೂರವರೇ, ಶ್ರೀಧರು ಮತ್ತು ವಿಠಲ್ಮೂರ್ತಿಯವರೇ, ಹಾಗೂ ಈ ವೇದಿಕೆಯಲ್ಲಿ ಮಾತಾಡ್ತಂಥ ಆಶಾ ಅವರು ಮತ್ತು ಜಯರಾಮ್ ಅವರು, ಅದು ನಮ್ಮೆಲ್ಲ ಹಿರಿಯರಾದಂಥ ವೆಂಕಟೇಶನ್ ಅವರೇ, ದಿನೇಶ್ ಅವರಿದ್ದಾರೆ. ಮುಂದುಗಡೆ ಭಾಳಷ್ಟು ಜನ ಹಿರಿಯವರಿದ್ದೀರ, ಆಮೇಲೆ ರಿತೀಶ್ ಅವರಿದ್ದೀರ, ಕುಟುಂಬದವರಿದ್ದೀರ. ನಮ್ಮ ಡಾಕ್ಟರ್ ಕೃಷ್ಣ ಅವರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹುಶಃ ರಾಮಾಯಣವ್ರ ಬಗ್ಗೆ ಮಾತನಾಡೋದಕ್ಕೆ ಯಾರಿಗೂ ಹೇಳುವಂಥದ್ದಿಲ್ಲ. ಎಲ್ರಿಗೂ ಒಬ್ಬರಿಗಿಂತ ಒಬ್ಬರಿಗೆ ಅವರು ಹೆಚ್ಚು ಪರಿಚಯ ಇರೋರೆ, ಗೊತ್ತಿರ್ತಕ್ಕಂಥವ್ರೆ. ಅವ್ರ ಬಗ್ಗೆ ಇತಿಹಾಸ ಅಥವಾ ವಿಶೇಷ ಅಂತ ಅನ್ನೋದಕ್ಕಿಂತ ನನಗೆ ಒಂದು ಹೆಮ್ಮೆ, ನಮ್ಮ ಊರಿನವರು ಅನ್ನೋದೇ ನನಗೆ ಒಂದು ದೊಡ್ಡ ಒಂದು ಹೆಮ್ಮೆ. ಏಕೆಂದರೆ ಮೊನ್ನೆ ಯಾರೋ ಮಾತಾಡ್ತಾ ಕುವೆಂಪು ಬಗ್ಗೆ ಹೇಳಿದ್ರು. ಕುವೆಂಪು ಅವರು ಸೂತ್ರರಾಗಿ, ಸಾಹಿತಿಗಳಾಗಿ ಅವರು ಒಂದು ಹಂತಕ್ಕೆ ಬರಬೇಕಾದ್ರೆ ಏನೆಲ್ಲ ಕಷ್ಟವನ್ನು ಎದುರಿಸಿದ್ರು ವ್ಯವಸ್ಥೆನಲ್ಲಿ ಅಂತ. ನಾನು ಅವಾಗ ಅಂದ್ಕೊಂಡೆ, ಬಹುಶಃ ಅಂಥ ಮೇಧಾವಿ ಕವಿಯವರೇ, ಸಾಹಿತಿಗಳೇ ಎದುರಿಸೋದು ಅಂದರೆ ಹೇಗಿರ್ಬೋದು ಅಂತ. ಹಾಗೆ ರಾಮಾಯಣವರು ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಆ ಉನ್ನತ ಸ್ಥಾನವನ್ನು ಮುಟ್ಟಬೇಕಾದ್ರೆ ಅವರನ್ನೆಲ್ಲ ಒಂದು ಎಷ್ಟು ಸಾಧನೆಯನ್ನು ಮಾಡಲಿಕ್ಕೆ, ಯಾವ ರೀತಿ ಅವರು ಶ್ರಮ ಮತ್ತು ಶ್ರದ್ಧೆ ಮತ್ತು ಕಮಿಟ್ಮೆಂಟು, ಜವಾಬ್ದಾರಿ ಇತ್ತು ಅನ್ನೋದನ್ನು ನಾವು ಅಷ್ಟು ಅರ್ಥ ಮಾಡಿಕೊಂಡ್ರೆ ಬಹುಶಃ ಅದಕ್ಕಿಂತ ಹೆಚ್ಚು ಹೇಳೋದು. ಇತಿಮಿತಿ ಇದ್ದರೆ ತೊಂದರೆ ಇಲ್ಲ ಅನಿಸುತ್ತೆ, ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ. ನಮ್ಮ ಲಿಮಿಟೇಷನ್ ನಮಗೆ ಗೊತ್ತಿದ್ದರೆ, ಮಾಧ್ಯಮ ಸ್ನೇಹಿತರು ಅಥವಾ ಇನ್ನೊಬ್ಬರು ರಾಜಕಾರಣಿಗಳು, ಸಾರ್ವಜನಿಕರು, ಇವತ್ತೆಲ್ಲರೂ ಈಗ ಮೊದಲೆಲ್ಲ ಮಾಧ್ಯಮ ಒಂದು 3ನೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು, ಈಗ ಸೋಷಿಯಲ್ ಮೀಡಿಯಾ 4ನೇದು ಬಂದಿದೆ. ಹಾಗಾಗಿ ಬಹುಶಃ ಅದಕ್ಕಿಂತ ಸಾರ್ವಜನಿಕರಿಗೆ ಪ್ರಜಾಪ್ರಭುತ್ವದಲ್ಲಿ ನಾವೇನು ಬೇಕಾದ್ರೂ ಹೇಳ್ಬೋದು ಅಂತ ಎಲ್ಲಕ್ಕಿಂತ ಮೀರಿದಂಥ ಶಕ್ತಿ ಅವ್ರಿಗಿದೆ. ಹಾಗಾಗಿ ನಾವು ಎಲ್ಲೇ ಹೋದರೂ ಎಚ್ಚರಿಕೆಯಿಂದ ನಮ್ಮ ಲಿಮಿಟೇಷನಲ್ಲಿ ನಾವಿದ್ದರೆ ಬಹುಶಃ ನಾವು ಸೇಫ್ ಆಗಿರ್ಬೋದು ಅಂತ ಅನ್ಕೋತೀನಿ. ಹಾಗಾಗಿ ಏನು ಗಾಬರಿ ಪಡುವಂಥದ್ದಲ್ಲ. ಒಟ್ಟಾರೆ ನಾನು ರಾಮಾಯಣವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ, ಅವ್ರ ಕುಟುಂಬಕ್ಕೆ ಅವ್ರು ಮರೆಯುವ ಶಕ್ತಿಯನ್ನು ದೇವರು ಕೊಡಲಿ, ಅವರೆಲ್ಲ ಬಂಧುಗಳಿಗೆ, ದೇಶಗಳಿಗೆ. ಮತ್ತು ಇದೊಂದು ಅದ್ಭುತವಾದಂಥ ಒಂದು ಕ್ಷಣ, ಮತ್ತು ತುಂಬ ಇವರನ್ನು ಅಷ್ಟು ಸುಲಭವಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ ರಾಮಾಯಣವ್ರನ್ನ. ಒಂದು ತುಂಬ ದೊಡ್ಡ ಇದನ್ನೇ ನಾವು ಕಳ್ಕೊಂಡಂಗೆ ಆಗಿದೆ.